ನಮಸ್ಕಾರ. ದೇವನಗುಂದಿ ಗ್ರಾಮ ಪಂಚಾಯತಿಯಿಂದ ನಾವು ಇವತ್ತು ದೊಡ್ಡದುನ್ಸಂದ್ರ ಗ್ರಾಮದಲ್ಲಿ ದೊಡ್ಡದುನ್ಸಂದ್ರ ಗ್ರಾಮದಿಂದ ಕಣ್ಣೆಕಲ್ಗೆ ಹೋಗುವಂಥ ರಸ್ತೆ ಮಧ್ಯದಲ್ಲಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಸ್ಮಶಾನದ ಬಳಿ ನಾವು ಇವತ್ತು ಸಾರ್ವಜನಿಕರ ಶೌಚಾಲಯ ಮತ್ತು ಸಾರ್ವಜನಿಕರಿಗೆ ಸ್ನಾನದ ಗೃಹಗಳ ಒಂದು ಕಟ್ಟಡವನ್ನು ಇವತ್ತು ಎಲ್ರಿಗೂ ಪ್ರಾರಂಭೋತ್ಸವನ ಮಾಡ್ತಾಯಿದ್ವಿ. ಈ ಒಂದು ಕಟ್ಟಡದಿಂದ ಎಲ್ಲರೂ ಕೂಡ ತಾವು ಸಾರ್ವಜನಿಕರು ಬಳಸ್ಕೊಳ್ಬೇಕು. ಈ ಒಂದು ಬಳಸೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಶುಭ್ರ ಇಂಟರ್ನ್ಯಾಷನಲ್ ಸೋಷಿಯಲ್ ವರ್ಕ್ಸ್ ಬೆಂಗಳೂರು ಇವರಿಗೆ ನಾವು ಇವತ್ತು ಈ ಒಂದು ನಿರ್ವಹಣೆನ 15 ವರ್ಷಕ್ಕೆ ನಾವು ಕೊಡ್ತಾಯಿದ್ವಿ. ಇದರ ಒಂದು ಎಲ್ಲರೂ ಕೂಡ ನಿಗದಿತ ಶುಲ್ಕ ಏನೊಂದು ಯೂರಿನ್ಗೆ ಒಂದು 5 ರೂಪೀಸು, ಮತ್ತು ಬಾತ್ರೂಮ್ಗೆ ಯೂರಿನ್ಗೆ 2 ರೂಪೀಸು, ಬಾತ್ರೂಮ್ಗೆ 5 ರೂಪಾಯಿ, ಮತ್ತು ಸ್ನಾನದಕ್ಕೆ ಎಲ್ರಿಗೂ ಬಿಸಿ ನೀರು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು 30 ರೂಪಾಯಿ ಹಂಗೆ ಎಲ್ರಿಗೂ ನಿರ್ವಹಣೆ ಮಾಡೋದಕ್ಕೆ ಅವರು ಶುಲ್ಕವನ್ನು ತಗೊಂಡು ಅವರೇ ಸಿಬ್ಬಂದಿನ ಪ್ರತಿ ದಿನ ಇಲ್ಲೇ ಇದ್ದು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಸಾರ್ವಜನಿಕರು ಇದನ್ನು ಸದುಪಯೋಗ ಬಳಕೊಬೇಕು, ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕು. ಯಾಕಂದರೆ ಬಹುತೇಕ ನಾವು ಈ ಒಂದು ಮಾಡಲ್ಲು ಬೆಂಗಳೂರು BBMPಯಲ್ಲಿ ನಾವು ನೋಡಿದ್ದೀವಿ. ಅದನ್ನು ನಾವು ಇವತ್ತು ಹೊಸಕೋಟೆಯಲ್ಲಿ ಅದರಲ್ಲಿ ಎಲ್ಲ ಹೋಬಳಿಗಳಲ್ಲಿ ನೋಡಿದ್ರೆ ನಮ್ಮದು ಇದು ಥರ ಮಾಡಲ್ಲಾಗಿ ಒಂದು ಅದ್ಭುತವಾದ ಕಟ್ಟಡವನ್ನು ಬಂದಿದೆ. ಇದು ನಮ್ಮ ಹೋಬಳಿಯಲ್ಲಂತೂ ಪ್ರಪ್ರಥಮ ಒಂದು ಸಾರ್ವಜನಿಕ ಶೌಚಾಲಯ ಅಂತ ಹೇಳ್ಬೋದು. ಸೊ ಇದಕ್ಕೆ ಕಾರಣೀಭೂತರಾದಂಥ ಮಾನ್ಯ ಶಾಸಕರು ಮತ್ತು ಈ ಹೋಬಳಿಯೆಲ್ಲ ಮುಖಂಡರು ಎಲ್ಲರೂ ಒಂದು ಮಾರ್ಗದರ್ಶನದಂತೆ ಈ ಒಂದು ಕಟ್ಟಡ ಇದೇ ರೀತಿ ಬರಬೇಕಂತೇಳಿ ತಿಳಿಸಿದ್ರ ನಿಮಿತ್ತ ನಾವು ಅದೇ ರೀತಿ ಕಟ್ಟಡ ಕೂಡ ಎಲ್ರಿಗೂ ಅನಾವರಣ ಆಗಿ ಸಾರ್ವಜನಿಕರು ಇವತ್ತಿಂದ ಮುಕ್ತವಾಗಿ ಸಿಗ್ತಾ ಇದೆ. ಎಲ್ಲರೂ ಕೂಡ ಸಾರ್ವಜನಿಕರು ಇದನ್ನು ಹೆಚ್ಚೆಚ್ಚು ಬಳಸ್ಕೊಂಡು ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕಂತೇಳಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೇವನಗುಂದಿ ಗ್ರಾಮ ಪಂಚಾಯಿತಿಯಿಂದ ಬಂದಂಥ ಎಲ್ಲ ಮುಖಂಡರುಗಳು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಮತ್ತು ಹೋಬಳಿ ಮಟ್ಟದ ಮುಖಂಡರುಗಳು ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಅದರಲ್ಲಿ ವಿಶೇಷವಾಗಿ ಈ ಒಂದು ಕಂಪ್ನಿ ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ PDO ಸರ್ ಹತ್ರ ಮಾತಾಡಿದೆ. ಆಮೇಲೆ ಅಲ್ಲಿ 15 ವರ್ಷಕ್ಕೆ ಕೊಟ್ಟರು ಅವರು. ಮತ್ತು ನಾನು ಕಟ್ಟಿದ್ದೀನಿ ಕಂಪ್ನಿಯಿಂದ ಇದು ಮೇಂಟೈನ್ ಮಾಡ್ತೀವಿ. 15 ವರ್ಷ ನಾನು ಮೇಂಟೈನ್ ಮಾಡ್ತೀವಿ. ಆಮೇಲೆ ರಿನ್ಯೂವಲ್ ಮಾಡಿದರೆ ಪಂಚಾಯತಿಯವರು ಮತ್ತು ಮಾಡ್ತೀವಿ. ಇನ್ನೊಂದು ಕಟ್ಟಕ್ಕೆ ಸರ್ ರಿಕ್ವೆಸ್ಟ್ ಮಾಡಿದೆ, ಅದು ಮಾಡ್ತೀನಿ. ಎಷ್ಟು ವೆಚ್ಚ ಮಾಡಿದೆ ಸರ್ ಕಟ್ಟಕ್ಕೆ? ಎಷ್ಟು ವೆಚ್ಚ ಮಾಡಿದ್ದೀರಿ? ಎಷ್ಟು ಖರ್ಚಾಗಿದೆ? ಖರ್ಚು ಒಂದು 5-6 ಲಕ್ಷ, 15 ಲಕ್ಷ, ಟೋಟಲ್ 15 ಲಕ್ಷ, 15 ಲಕ್ಷ, 15 ಲಕ್ಷ, 15 ಲಕ್ಷ ಟೋಟಲ್ 15 ಲಕ್ಷ ಆಗಿದೆ. ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ? ಯಾಕಂದ್ರೆ ಮೇನ್ ಕೊಟ್ಟೋದು ಇಂಪಾರ್ಟೆಂಟ್ ಅಲ್ಲ ಸರ್, ಸ್ವಚ್ಛತೆ ಕಾಪಾಡೋದು ಇಂಪಾರ್ಟೆಂಟ್. ಸ್ವಚ್ಛತೆ ಅಲ್ಲಿ ಕೆಮಿಕಲ್ಸ್ಗಳು ನಮ್ಮ ಕಡೆಯಿಂದ ಬರುತ್ತೆ, ಹೌಸ್ ಕೀಪಿಂಗ್ ಮೆಟೀರಿಯಲ್ಸ್ ಬರುತ್ತೆ. ನಮ್ಮ ಜನ ಇಲ್ಲಿ 24 ಅವರ್ಸ್ ಇರ್ತಾರೆ. ಮತ್ತು ಸ್ನಾನ ಗೃಹ ಮತ್ತು ಲ್ಯಾಟ್ರಿನ್ಗಳು ಬ್ಲೀಚಿಂಗ್ ಪೌಡರ್ ಮತ್ತು ಫಿನೈಲು ಮತ್ತು ಆ್ಯಸಿಡ್ ಎಲ್ಲ ಹಾಕಿ ಕ್ಲೀನಾಗಿ ಇಟ್ಕೊಡ್ತೀನಿ. ಮೊದಲನೇದಾಗಿ ನಾವು ಸಾರ್ವಜನಿಕ ಶೌಚಾಲಯ ಅಂತ ಹೇಳ್ಬಿಟ್ಟು ಒಬ್ರು ಸರ್ ಬಂದರು ಸರ್ ಹತ್ರ, ನನ್ನ ಹತ್ರ. ಆಗ ನಾನು ಹೇಳಿದೆ, ಏನು ಸರ್ ಬೇಡ ಬಿಡಿ, ಯಾಕೆ ಸುಮ್ಮನೆ ಅಲ್ಲಿ ಟೆನ್ಷನ್ ತೊಗೊಳ್ಳೋದು ಅಂತ. ಆಮೇಲೆ ಸಾರು ಬಂದು ಜಾಗ ನೋಡ್ಕೊಂಬಂದ್ಮೇಲೆ ಉಪಯೋಗ ಆಗುತ್ತೆ. ಕ್ರಾಸಲ್ಲಿ ಜನ ಬಾಡಿಗೆಗೆ ತುಂಬ ಜನ ಇದ್ದಾರೆ, ಆಚೆ ಈಚೆ ಎಲ್ಲ ಗಲೀಜು ಮಾಡ್ತಾರೆ, ತುಂಬ ಮಾಡೋಣ ಮೇಡಮ್ ಅಂತ ಹೇಳಿದ್ರು. ನಾನು ಅಂದ್ಕೊಂಡು ಇಷ್ಟು ಬೇಗ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ, ನನಗೂ ಖುಷಿ ಆಯಿತು ನೋಡಿದ ತಕ್ಷಣ. ಆಮೇಲೆ ನಾನು PDO ಸರ್ ಹತ್ರ ಏನು ಮುಖ್ಯವಾಗಿ ಕೇಳ್ಕೊಳೋದಂದರೆ, ನಮ್ಗೆ ಸಾರ್ವಜನಿಕರ ಶೌಚಾಲಯಕ್ಕಿಂತ ಕಸ ವಿಲೇವಾರಿ ಘಟಕ ನಮಗೆ ಬೇಕು. ನಾವು ಸುಮಾರು 3 ವರ್ಷದಿಂದ ನಾವು 23 ಜನ ಸದಸ್ಯರು 3 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. EO ಆಫೀಸ್ ಆಗಲಿ, CO ಆಫೀಸ್ ಆಗಲಿ, ನಾನು ಸರ್ 2 ಸಲ 3 ಸಲ ಹೋಗಿದ್ದೀವಿ ಮೇಡಮ್ ಹತ್ರ. ಆಗುತ್ತೆ ಈಗ ಆಗುತ್ತೆ ಅಂತಾರೆ. ನಮ್ಮದು ಕಸದ ಬಗ್ಗೆ ನಿಮಗೇ ಗೊತ್ತು ಯಾವ ಥರ ಇದೆ ಅಂತ. ಈಗೇನೋ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳ್ತಾರೆ. ದಯವಿಟ್ಟು ನಮ್ಮ PDO ಸರ್ ದಯವಿಟ್ಟು ಅದನ್ನು ಸ್ವಲ್ಪ ಗಮನ ಹರಿಸಿ ನಮ್ಮ ಕಸ ವಿಲೇವಾರಿ ಘಟಕ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಮ್ಮ ಎಲ್ಲ 22 ಸದಸ್ಯರ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಮೇಡಮ್, ಈಗ ಕಸ ಘಟಕ ಮಾಡಿದ್ರು ಕೂಡ ಕೆಲವರು ಗಾಡಿಗಳ ಹತ್ರ ಬರಲ್ಲ, ಕಸ ಹಾಕಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ಅವ್ರಿಗೇನು ಹೇಳಕ್ಕೆ ಹೇಳ್ತಾರೆ? ಯಾಕಂದರೆ ಗಾಡಿಗೆ ಬರ್ತಾ ಇದೆ, ಗೊತ್ತಿದೆ. ಈಗ ಅವ್ರಿಗೂ ನೀವು ಸರ್, ಈಗ ನಾನು ಹೇಳೋದೇನೆಂದರೆ, ಗಾಡಿ ಹೋಗದಿರೋ ಜಾಗನೂ ಇದೆ, ಪಬ್ಲಿಕ್ ಏನಾದರೂ ಹೇಳಿ ಆಗೇನು ಮಾಡಬೇಕು? ಅವ್ರು ಕಸ ಗಾಡಿ ಇಂಥ ದಿನ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದು, ಯಾರಿಗೂ ಗೊತ್ತಿಲ್ಲದಿರೋ ಯಾರಿಗೂ ಇಲ್ಲ. ಸ್ವಲ್ಪ ಈಚೆ ಬಂದು ಹಾಕಲಿ ಅವರೇ. ಅದನ್ನು ಬಿಟ್ಟು ಮನೆ ಹತ್ರನೇ ತೊಗೊಂಡೋಗಿ ಹಾಕ್ಬೇಕಂದ್ರೆ ಅವ್ರಿಗೂ ಕಷ್ಟ. ಇರೋದು ನಮ್ಮ ಹತ್ರ 2 ಗಾಡಿ 10 ಊರು ತಿರುಗಬೇಕಂದ್ರೆ ಕಷ್ಟ ಇದೆ. ಅವ್ರು ಸಾರ್ವಜನಿಕರೇ ಸ್ವಲ್ಪ ತಿಳುವಳಿಕೆ ತೊಗೊಂಡು ಕಸ ಬಂದಿದೆ ಆಚೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಬಂದು ಹಾಕಬೇಕು. ಅವ್ರ ಜವಾಬ್ದಾರಿ ಅಲ್ವಾ ಅದು.
ಪ್ರತಿಯೊಂದಕ್ಕೂ ನಾವೇ ಜವಾಬ್ದಾರಿ ತೊಗೊಳಕ್ಕಾಗುತ್ತಾ? ನಾವು ಎಲ್ಲನೂ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡಿಸ್ತೀವಿ, ಮನೆ ಮನೆ ಹೇಳಿದ್ವಿ, ವಾಟರ್ ಮ್ಯಾನ್ಸ್ ಹತ್ರ ಹೇಳಿದ್ವಿ, ಅವರು ಹೇಳಿದ್ದಾರೆ. ನಾವು ಮುಖ್ಯವಾಗಿ ಜಾಸ್ತಿ ದೇವಲಾಪುರ, ದುನ್ಸಂದ್ರ ಕಸ ಜಾಸ್ತಿ ಅಲ್ಲೇ ಸರ್. ಅದಕ್ಕೆ ಒಂದು ಟ್ಯಾಕ್ಟ್ರಿ ಒಂದು ಇಟ್ಬಿಟ್ಟಿದ್ದೀವಿ, ಡೈಲಿ ಬರುತ್ತೆ. ಅವರು ಒಂದು ಸ್ವಲ್ಪ ಜನನೂ ಸ್ವಲ್ಪ ಗಮನ ಹರಿಸಿ ಕಸ ಆಚಾಕ್ ಬರೋ ಅಲ್ಲಿ ಅಷ್ಟೆಲ್ಲ ಮಾಡಿನೂ ಮತ್ತೆ ಇಲ್ಲಿ ರೋಡಲ್ಲಿ ಎಲ್ಲಿ ನೋಡಿದ್ರು ಕಸನೇ ಇದೆ. ಸಾರ್ವಜನಿಕರು ಸ್ವಲ್ಪ ಜವಾಬ್ದಾರಿ ತಗೋಬೇಕು ಅಂತ ನಾನು ಈ ಮೂಲಕ ಹೇಳಿದೆ. ಈ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ನಮ್ಮ ದೊಡ್ಡದುನ್ಸಂದ್ರ ಕ್ರಾಸಲ್ಲಿ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದನ್ನು ಇಲ್ಲಿ ಯಾರು ಅಣಗನೂರು ಹೋಬಳಿ ಯಾರೂ ಮಾಡಿರಲಿಲ್ಲ. ನಮ್ಮ ಪಂಚಾಯತಿ ವತಿಯಿಂದ ನಾವೆಲ್ಲನೂ ಎಲ್ಲ 23 ಜನ ಸಹಕಾರದಿಂದ ನಮ್ಮ PDO ಸಹಕಾರದಿಂದ ಎಲ್ಲ ಬೇರೆ ಕಡೆ ಜಾಗದಲ್ಲಿ ನೋಡ್ಕೊಂಬಂದು ಇದೊಂದು ಶೌಚಾಲಯ ಮಾಡೋದಕ್ಕೂ ತುಂಬ ಅನುಕೂಲ ಆಗುತ್ತೆ ಜನಕ್ಕೆ. ಅದನ್ನು ಸಾರ್ವಜನಿಕರು ಒಳ್ಳೆಯ ಉಪಯೋಗಿಸ್ಕೊಳ್ಬೇಕು. ಅಲ್ಲಿ ಬಂದು ಗಲೀಜು ಮಾಡೋದು ಈ ಥರ ಏನೂ ಮಾಡಬಾರ್ದು. ಮತ್ತು ಇದು ನಮ್ಮ ಇದೊಂದು ಕಾನ್ಸೆಪ್ಟು. ನಮ್ದು ಇನ್ನೊಂದು ಇದೆ, ನಮ್ಮ ದೇವನಗಂದಿ ಸರ್ವೆ ನಂಬರ್ 62ರಲ್ಲಿ ಒಂದು 3 ಎಕರೆ 20 ಗುಂಟೆ ಇದೆ. ಅದನ್ನು ನಾವು ಇದ್ದಾಗೆ ಅದನ್ನು ರಿಸರ್ವೇಷನ್ ಮಾಡಿ ಅದನ್ನು ಪಾರ್ಕ್ ಮಾಡಬೇಕಂತ ನಾವು ಮಾಡಿದ್ದೀವಿ. ಅದೊಂದು ನಮ್ಮ ಕಾನ್ಸೆಪ್ಟ್ ಇದೆ. ಅದು ನಮ್ಮ ಸಹಕಾರ MLA ಅವ್ರಿಗೆ ಹೇಳಿದ್ದೀವಿ, 3 ಸರಿ ಗಮನ ಹರಿಸಿದ್ದೀವಿ. ನಮ್ಮ PDO ಸರ್ ಹೇಳಿದ್ದಾರೆ. ಅದೇನೋ ಅದಾಗಿಲ್ಲ ಅಂದ್ರೂ ನಾವು ಇದರಲ್ಲಿ ಇದು ಪಂಚಾಯತಿ ಇಲ್ಲ NRGನಲ್ಲಿ ಮಾಡಬೇಕಂತ ನಾವು ಅದೊಂದು ಆಸೆ ಇದೆ. ಅದನ್ನು ಮಾಡ್ತೀವಿ. ಅದನ್ನು ಇದಷ್ಟು ಹೇಳಿ ನಾವು ಮಾತನ್ನು ಮುಗಿಸ್ತೀವಿ.